ಲೇ ಮಾಮ, ಈ ಬ್ಲೇಡ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ಅವ್ನ ನಾಲ್ಗೆನ ಕತ್ತರಿಸ್ಲಿಲ್ಲ ನಾನು ನನ್ನ ಡ್ಯಾಡಿಗೆ ಹುಟ್ಟಿಲ್ಲ. ನಾನು ಕೂಡ ನನ್ನ ಮಕ್ಕಳ ಅವನ್ ಡ್ಯಾಡಿ ನೀವ್ ಹೆಂಗ್ರ ಹುಡ್ತಿರೋ? 1 2 3 4 ಲೇಸಿನ ನಾವು ಬಂದಿದ್ದು 5 ಜನ ತಾನೆ? ಹೌದು. ಮತ್ತಿನ್ನೊಬ್ಬ ಇಲ್ಲ? ಅವನೇ ಅಲ್ವೇನೋ ನೀನು? ಹೌದಲ್ವಾ? ಮತ್ತೆ ಇವ್ನು ಯಾರು? ಲೋ ಮಾಮ, ಏನ ಅಲ್ಲಿ ನೋಡು. ಸಿರಿ, ನಾನ್ ಕಣೋ. ಸಿದ್ದು, ಸಿರಿನ್ ಕರ್ಕೊಂಡೋಗು. ಹರಿ, ನೀನು ನನ್ ಬಗ್ಗೆ ಯೋಚನೆ ಮಾಡಬೇಡ, ಕರ್ಕೊಂಡೋಗು. ಓಕೆ, ಬಾ ಸಿರಿ. ಇಲ್ಲಿ ಬಂದು ಕ್ಲೀನ್ ಮಾಡುವಾಗ ಬಾಡಿ ಸಿಕ್ತು ಸರ್. ತಕ್ಷಣ ಸ್ಟೇಷನ್ಗೆ ಫೋನ್ ಮಾಡ್ದೆ ಸರ್. ಅಲ್ಸ ಕಡೆ, ಅಲ್ಸ ಈ ಕಡೆ, ಅಲ್ಸ. ಸರ್, ಇಸ್ಲಿ ಬಾಡಿ ಜೇಬಲ್ ಸಿಕ್ತು ಸರ್. KO5MH8277. ಶಂಕರ್ ಸರ್, ಚೇರ್ಮನ್ ಸತ್ತಿದ್ದ ಯಾವತ್ತು? April 2nd ಸರ್. ಇಬ್ಬರು ಸತ್ತಿದ್ದು ಒಂದೇ ದಿನ. ಫಾರ್ಮಾಲಿಟೀಸ್ ಮುಗಿಸಿ ಎಲ್ಲ ರಿಪೋರ್ಟ್ ಇಮಿಡಿಯೇಟ್ ಆಗಿ ತನ್ನಿ ನಂತರ. ಎಸ್ ಸರ್. ಬಾ ಸಿರಿ, ಬಾ ಒಳಗೆ. ನಾವೇನೋ ಸೇಫ್ ಆಗಿ ಬಂದ್ಬಿಟ್ವಿ. ಹರಿಗೇನೇ ಆಗಿದೆಯೋ ಏನೋ. ಒಂದು ನಿಮಿಷ ಹೇಳ್ತೀನಿ. ಹರಿ ಸೇಫ್ ಆಗಿದಾನೋ ಇಲ್ವೋ ಅಂತ ಫೋನ್ ಮಾಡಿ ಕೇಳಬಾರ್ದಾ? ಟೆನ್ಷನ್ ಮಾಡ್ಕೋಬೇಡ, ಮೊದಲು ನೀರು ಕುಡಿ. ಶಿಟ್, ಸ್ವಿಚ್ ಆಫ್ ಆಗಿದೆ. ಹರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಸಿರಿ, ಹರಿಗೇನೂ ಆಗಿರಲ್ಲ. ಅಲ್ಲಿ ಗೋ ಗೆಟ್ ಹಿಮ್, ಓಕೆ? ನೋಡು, ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆ? ಯಾರು ಬರಬಾರ್ದು ಅಂತ ಅಷ್ಟೇ. ಓಕೆ, ಬಾಯ್. ಗುಡ್ವಿಲ್ ಬ್ಯಾಂಕ್ನವರು ಜನರ ದುಡ್ಡು ತಗೊಂಡು ಪರಾರಿಯಾಗಿರೋದ್ರಿಂದ ಹೂಡಿಕೆದಾರರು ರೋಚಕೊಂಡಿದ್ದಾರೆ. ಅಂದಾಜು ಮೊತ್ತ 100 ಕೋಟಿ ಎಂದು ತಿಳಿದು ಬಂದಿದೆ. ಕಂಪನಿಯ ಭದ್ರತಾ ವ್ಯವಸ್ಥೆಯನ್ನು ಮುರಿದು ಜನರು ನುಗ್ಗುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ. ನಮ್ಮ ಅಣ್ಣ ನಮ್ಗೆ ವಾಪಸ್ ಕೊಡ್ರು. ಬಂದ್ರಲ್ಲ ಹೊರಗಡೆ. ಕಷ್ಟಪಟ್ಟು ದುಡ್ಡು ಹಡ ಕಂಡ್ರು ಎಲ್ಲ ಹೊಡೆದಾಕ. ಮ್ಯಾನೇಜರ್ ಅಲ್ಲಿ ಅಲ್ಲಿ
ನೀನ್ ಇಲ್ಲೇ ಇದೆಯಾ ಅಂತ ಗೊತ್ತು ನನಗೆ. ಹೊರಗೆ ಬಾ, ಹೊರಗೆ ಬಾ. ಸರ್ ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಸರ್ ಪ್ಲೀಸ್. ನಾನು ಬಂದಿದ್ದು ಜನಗಳ ಹಣ ವಾಪಸ್ ಕೊಡ್ಸೋದಕ್ಕೆ. ಇದ್ರೆ ತಾನೇ ಸರ್ ಕೊಡಕ್ಕಾಗೋದು. ಎಲ್ಲೋಯ್ತು ಗೊತ್ತಿಲ್ಲ ಸರ್, ಅವ್ರು ಯಾರ್ಯಾರಿಗ ಕೊಟ್ಬಿಟ್ಟಿದ್ದಾರೆ ಸರ್. ಯಾರ್ಯಾರಿಗೂ? ಸರ್ ಹೇಳಿದ್ರೆ ಅವ್ರು ನನ್ನ ಬದುಕಕ್ ಬಿಡಲ್ಲ ಸರ್. ಹೇಳಿಲ್ಲ ಅಂದ್ರೆ ಜನ ನಿನ್ನ ಬದುಕಕ್ ಬಿಡಲ್ಲ. ಸರ್ ಸರ್ ಕಾಪಾಡಿ ಸರ್. ಸಾಯಿಸ್ಬಿಡ್ತೀರ ಇವನ್ನ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ಬಂದು ಸಾಯಿಸ್ರಿ. ಕೊಚ್ಚಾಕೋದು ಕೊಲ್ಲೋದೆಲ್ಲ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದೀರ ನೀವು. ಬಾ 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 ಸಾಯಿಸು ಬಾ. ಎಲ್ಲ ನೀವೇ ಮಾಡೋಗಿದ್ರೆ ನಾವೇ ನಿಂತಿದ್ದೀವಿ ಇಲ್ಲಿ. ಸರ್, ನನ್ನ ಏರ್ ಎಜುಕೇಶನ್ಗೋಸ್ಕರ ಊರಲ್ಲಿ ದಾಸ್ತಿನೆಲ್ಲ ಮಾರಿ ನಮ್ಮಪ್ಪ ದುಡ್ಡನ್ನ ಈ ಬ್ಯಾಂಕಲ್ಲೇ ಡೆಪಾಸಿಟ್ ಮಾಡಿದ್ರು ಸರ್. ಈಗ ನೀವು ಅದನ್ನೇನಾದ್ರೂ ವಾಪಸ್ ಕೊಡ್ಸಿಲ್ಲ ಅಂದ್ರೆ ನಮ್ಮ ಮನೆಯವರೆಲ್ಲ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಸರ್. ನಿಮ್ ಬಗ್ಗೆ ನಮ್ಗೇನು ಇಲ್ಲ ಸರ್. ನಾವು ತುಂಬಾ ಕಷ್ಟಪಟ್ಟು ಕೂಡಿಕಿದ್ದ ಹಣ ಅದು. ಹೆಂಗಾರ ಮಾಡಿ ನಮ್ಮ ಹಣ ವಾಪಸ್ ಕೊಡ್ಸಿ ಸರ್. ಇದೇ ತರ ಎಷ್ಟೋ ಬ್ಯಾಂಕಲ್ಲಿ ಮೋಸ ಆಗಿದೆ ಸರ್. ಅದಕ್ಕೆ ನಮಗ್ ಭಯ. ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ ಸರ್. ಇವ್ರು ತಪ್ಪು ಮಾಡಿದ್ರು ಅಂತ ತಕ್ಷಣ ನೀವು ಮೃಗಗಳ ತರ ಆಡೋದು ಅದಕ್ಕಿಂತ ದೊಡ್ಡ ತಪ್ಪಲ್ವಾ ಹೇಳಿ? ಇವನ್ ತಗ್ಲಾಕೊಂಡಿರೋದೀಗ ನನ್ನ ಹತ್ರ. ಈ ವರ್ಧನ್ ನಾಯ್ಕನ್ ನಂಬಿ ನಿಮ್ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ. ಸರ್ ಈ ಹೆಣಗಳನ್ನೆಲ್ಲ ನೋಡ್ತಾ ಇದ್ರೆ ಆ ಭಯದಲ್ಲೇ ಸತ್ತೋಗ್ಬಿಡ್ತೀನಿ ಅನ್ನಿಸ್ತಾ ಇದೆ ಸರ್. ಸಾವಂದ್ರೇನು ಅಂತ ಗೊತ್ತಾಗ್ಲಿ ಅಂತ ಇಲ್ಲಿ ಕರ್ಕೊಂಬಂದಿರೋದು ನಾನು. ನೀನ್ ನಿಜ ಬಾಯ್ ಬಿಟ್ರೇನೆ ಜನಗಳಿಗೆ ನ್ಯಾಯ ಸಿಗೋದು. ಹಾ ಹಲೋ ಅಣ್ಣ, ನಾನು ಸಿದ್ದು. ಹೇಳ. ಏನಿಲ್ಲ, ಸ್ವಲ್ಪ ಹರಿಗೆ ಗಲಾಟೆ. ಹರಿ ಏನ್ ಪ್ರಾಬ್ಲಮ್ ಇಲ್ಲ ಅಣ್ಣ, ಒಂದ್ ಸಣ್ಣ ಏಟ್ ಅಷ್ಟೇನೆ. ಹಲೋ 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 ಹಲೋ. ಅಣ್ಣ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಹಲೋ. ಇಲ್ಲಿ ಸಿಗ್ನಲ್ ಇಲ್ಲ. ಜನರಲ್ ಹಾಸ್ಪಿಟಲ್ ಮಾರ್ಚರಿ ಇದೆ ನಾನು. ಹಲೋ ಅಣ್ಣ, ಎಲ್ಲಿದ್ದೀನಿ ಅಂದ್ರೆ? ಜನರಲ್ ಹಾಸ್ಪಿಟಲ್ ಮಾರ್ಚರಿ. ಹಲೋ. ಓಕೆ ಓಕೆ. ಹಲೋ ಸರ್ ಸರ್ ಗಿರಿ ನೋಡ್ತಾರೆ ಬಂದೆ. ಅಣ್ಣ ವೇಣು, ಏನೋ ಗಲಾಟೆ ಅಂತಿದ್ರಲ್ಲ, ಹರಿಯಾಗಿದ್ದಾನೆ. ಗಲಾಟೆನಾ? ನಿಮ್ಗೆ ಯಾರಣ್ಣ ಹೇಳಿದ್ದು? ಸಿದ್ದು ಹೇಳ್ದ ವಿಷಯ ಬಿಡು. ಹರಿಯಾಗಿದ್ದಾನೆ ಹೇಳು. ಎಲ್ಲ ಹೇಳ್ಬಿಟ್ಟವನೆ. ಹಲೋ, ಏನ್ ಹೇಳ್ಬೇಕು ಅಂತ. ವೇಣು ಅಣ್ಣ, ಗಲಾಟೆ ಏನೂ ಇಲ್ಲಣ್ಣ, ಚಿಕ್ಕ ಆಕ್ಸಿಡೆಂಟು, ಸಣ್ಣದೊಂದು ಗಾಯ ಆಗಿದೆ ಅಷ್ಟೇ. ಬರ್ಬೇಕಾದ ದಾರಿಲಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಬಂದಿದ್ದೀವಣ್ಣ ಅಷ್ಟೇ. ಹರಿ ಹುಷಾರಿದಂತಾನೆ? ಅಣ್ಣ ಹುಷಾರಾಗೇ ಇದ್ದಾನೆ. ಟ್ರೀಟ್ಮೆಂಟ್ ಮುಗಿದ್ಮೇಲೆ ನಂಗೆ ಫೋನ್ ಮಾಡಕ್ಕೆ ಹೇಳೋ ಅಂತ ಮಾತಾಡ್ಬೇಕು ನಾನು. ಓಕೆ ಓಕೆ ಅಣ್ಣ, ಓಕೆ. ಎಷ್ಟು ಜವಾಬ್ದಾರಿ ಇದೆಯಾ ನಿನ್ಗೆ? ಏನ್ ಮಾಡಿದ್ಯಾ ನೋಡು. ಡಾಕ್ಟರ್, ಯಾಕೆ ಹೊಡಿತಾ ಇದ್ದೀರಾ ಹಾಗೆ? ನೋಡಿ ಸರ್, ತುಂಬಾ ಅರ್ಜೆಂಟ್ ಆಗಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು. ನಮ್ಮಲ್ಲಿ ಸ್ಟಾಕ್ ಇಲ್ಲ. ಬೇರೆ ಬ್ಲಡ್ ಬ್ಯಾಂಕ್ ಅಲ್ಲಿ ಹೋಗಿ ತಗೊಂಬರಾಯ ಅಂದ್ರೆ ಬೇರೆ ಗ್ರೂಪ್ ಬ್ಲಡ್ ತಗೊಂಬಂದಿದ್ದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎಮರ್ಜೆನ್ಸಿ ಕೇಸ್. ನೀವು ಹೋಗಪ್ಪ. ಯಾವ ಬ್ಲಡ್ ಗ್ರೂಪು? ಓ ನೆಗೆಟಿವ್ ಬೇಕಾಗಿದೆ ಸರ್. ಬನ್ನಿ, ನಾ ಕೊಡ್ತೀನಿ.